Hi guys, welcome back to my channel. So in this video I created this look right here. So time waste ಮಾಡ್ತಾ ವಿಡಿಯೋಗೆ ಎಂಟ್ರಿ ಆಗೋಣ. So yeah, let's get started. ಸೊ ಗೈಸ್ ಫಸ್ಟ್ ನಾನು ನನ್ನ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡ್ಕೋತೀನಿ. ಸೊ ಅದಕ್ಕೆ ನಾನು NYB ಅವ್ರದ್ದು ಸೀರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಈ ಸೀರಮ್ಮು. ಸೊ ಒಳ್ಳೆ ಗ್ಲೋಯಿಂಗ್ ಎಫೆಕ್ಟ್ ಕೂಡ ನಿಮಗೆ ಸ್ಕಿನ್ಗೆ ಕೊಡುತ್ತೆ. ಸೊ ಯಾ, ಸೊ ಗೈಸ್ ಪರ್ಪಲಲ್ಲಿ ಸೇಲ್ನ ಅನೌನ್ಸ್ ಮಾಡಿದ್ದಾರೆ. ಸೊ ನೀವು ಬೇಕಂದವರು ಈ ಸೀರಮ್ನ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಬೇಕಂದವರು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ಗೈಸ್ ನನ್ನ ಫೇಸ್ನ ನೆಕ್ಸ್ಟ್ ದಿನ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿಕ್ಕೆ ಪ್ಲಮ್ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಕ್ರೀಮಿ ಟೆಕ್ಸ್ಚರಲ್ಲಿದೆ. ಇದು ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಸೊ ಯಾ, ನೆಕ್ಸ್ಟು ಅಂಡರ್ ಐ ಮತ್ತು ಡಾರ್ಕ್ ಸರ್ಕಲ್ನೆಲ್ಲ ಕವರ್ ಮಾಡಲಿಕ್ಕೆ ಸೊ ಬ್ಲೂ ಹೆವೆನ್ ಅವ್ರದ್ದು ಕನ್ಸಿಲರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಲೈಟ್ ಕವರೇಜ್ ಕೊಡುತ್ತೆ. ತುಂಬ ಲಿಕ್ವಿಡಿ ಥರ ಇದೆ. ನನಗಷ್ಟು ತುಂಬ ಏನು ಇಷ್ಟ ಆಗಲಿಲ್ಲ ಈ ಪ್ರಾಡಕ್ಟು. ಪ್ಯಾಕೇಜಿಂಗು ಅಷ್ಟೇ ಲೈಕ್ ನಾರ್ಮಲ್ ಆಗೇ ಇದೆ. ಇದನ್ನು ಅಷ್ಟೇ ನಾನು ಪರ್ಪಲಿಂದ ಪರ್ಚೇಸ್ ಮಾಡಿದ್ದು. ನನ್ನ ಸ್ಕಿನ್ಗೆ ಸ್ವಲ್ಪ ಲೈಟೇ ಆಯಿತು, ಬಟ್ ಡಾರ್ಕ್ ಸರ್ಕಲ್ನ ಕವರ್ ಮಾಡಲಿಕ್ಕೆ ದಟ್ಸ್ ಓಕೆ. ತುಂಬ ಲೈಟ್ ಕವರೇಜ್ ಇದು. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ವೆರಿ ಅಫೋರ್ಡಬಲ್, ಲೈಕ್ 100 ಸಮಥಿಂಗಲ್ಲೇ ಇದೆ. ಸೊ ಬೇಕನ್ನೋರು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಒಂದು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಕನ್ಸಿಲರ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ಕನ್ಸಿಲರ್ನ ಯಾವತ್ತೂ ನಾವು ಈ ಥರ ರಬ್ ಮಾಡಬಾರ್ದು, ಫೌಂಡೇಶನ್ ಮಾಡ್ತೀವಲ್ಲ ಆ ಥರ. ಸೊ ನಾವು ಎಲ್ಲಿ ಅಪ್ಲೈ ಮಾಡ್ಕೊಂಡಿರ್ತೀವೋ ಅದೇ ಪ್ಲೇಸ್ಗೆ ಜಸ್ಟ್ ನಮ್ಮ ಸ್ಕಿನ್ಗೆ ಪುಷ್ ಮಾಡಬೇಕಷ್ಟೇ. ಸೊ ಯಾ, ಸೊ ನೆಕ್ಸ್ಟ್ ನಾನು ಫೌಂಡೇಶನ್ ಆಗಿ ಲ್ಯಾಕ್ಮೆ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ವೆರಿ ಲೈಟ್ ಟು ಮೀಡಿಯಮ್ ಕವರೇಜ್ ಸಿಗುತ್ತೆ. ಸೊ ಲೈಟ್ ರಿಫ್ಲೆಕ್ಟ್ ಆಗ್ತಿರೋದ್ರಿಂದ ನಿಮಗೆ ಪ್ರಾಡಕ್ಟ್ ನೇಮು ಆ್ಯಂಡ್ ಶೇಡು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಬಟ್ ಇದು ನ್ಯಾಚುರಲ್ ಬೀಜ್ ಅಂತೇಳಿ ಶೇಡು. ಸೊ ಫೌಂಡೇಶನ್ ಬಂದ್ಬಿಟ್ಟು ಲ್ಯಾಕ್ಮೆ ಅವ್ರದ್ದು ಬ್ರ್ಯಾಂಡು. ಇದು ನಿಮಗೆ ವೆರಿ ಅಫೋರ್ಡಬಲ್ ಆಗಿ ಇದೆ ಫೌಂಡೇಶನ್ ನಿಮಗೆ. ಸೊ ಲೈಕ್ ಅರೌಂಡ್ 150 to 200 ರುಪೀಸ್ ಅಷ್ಟೇ ಇದು ಕಾಸ್ಟ್ ಬಂದ್ಬಿಟ್ಟು ಈ ಪ್ರಾಡಕ್ಟು. ಸೊ ಇದನ್ನು ನಾನು ಆಲ್ ಓವರ್ ದ ಫೇಸ್ ಈವನ್ಲಿ ಸ್ಪ್ರೆಡ್ ಮಾಡ್ಕೋತೀನಿ. ಸೊ ಒಂದು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಈ ಫೌಂಡೇಶನ್ನು. ಸೊ ಗೈಸ್ ನೆಕ್ಸ್ಟು ಫೌಂಡೇಶನ್ ಆ್ಯಂಡ್ ಕನ್ಸೀಲರ್ ಎರಡನ್ನೂ ಸೆಟ್ ಮಾಡಲಿಕ್ಕೆ ನಾನು ಮೆಬಿಲಿನ್ ಅವ್ರದ್ದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಅಷ್ಟೇ ಒಳ್ಳೆ ಕಾಂಪ್ಯಾಕ್ಟು, ವೆರಿ ಅಫೋರ್ಡಬಲ್. ಸೊ ಒಂದು ಪೌಡರ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾನು ಇದನ್ನು ಚೆನ್ನಾಗಿ ಸೆಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು ಗೇಮ್ ಚೇಂಜಿಂಗ್ ಪಾರ್ಟ್ ಅಂತಲೇ ಹೇಳ್ಬೋದು ಇದನ್ನು, ಐಬ್ರೋಸು. ಸೊ ನಾನಂತೂ ಅಷ್ಟೇ ನನ್ನ ಐಬ್ರೋಸ್ನ ನೀಟಾಗಿ ಫಿಲ್ ಮಾಡಿದ್ರೆ ಒಂದು ಡಿಫ್ರೆಂಟ್ ಲುಕ್ಕೇ ಕಾಣುತ್ತೆ ನನಗೆ. ಸೊ ನನ್ನ ಫೇವ್ರೆಟ್ ಪಾರ್ಟ್ ಆ್ಯಕ್ಚುಲಿ ಇದು. ಸೊ ಇಲ್ಲಿ ಒಂದು ನಾನು ಬ್ಲ್ಯಾಕ್ ಶೇಡ್ನ ಮತ್ತು ಬ್ರೌನ್ ಶೇಡ್ನ ಮಿಕ್ಸ್ ಮಾಡಿಕೊಂಡು ನನ್ನ ಐಬ್ರೋನ ಫಿಲ್ ಮಾಡ್ತಾಯಿದ್ದೀನಿ.
ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಐ ಮೇಕಪ್ಪು. ಸೊ ಇಲ್ಲಿ ನಾನು ಹೂಡಾ ಬ್ಯೂಟಿ ಅವ್ರದ್ದು ಡ್ಯೂಪ್ ಪ್ಯಾಲೆಟ್ ಆ್ಯಕ್ಚುಲಿ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು. ಸೊ ಈ ಒಂದು ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಐ ಮೇಕಪ್ನ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾನು ಆ್ಯಸ್ ಎ ಟ್ರಾನ್ಸಿಷನ್ ಶೇಡ್ ಆಗಿ ಅಲ್ಲಿ ಸ್ವಲ್ಪ ಗ್ರೇ ಕಲರ್ ಥರ ಕಾಣ್ತಾ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಡಿಫ್ರೆಂಟ್ ಕಲರೇ ಕಾಣ್ತಾ ಇದೆ, ಬಟ್ ಆ್ಯಕ್ಚುಲಿ ಅದು ಗ್ರೇ ಶೇಡು. ಸೊ ಅದನ್ನು ನಾನು ಕ್ರೀಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಆ್ಯಸ್ ಎ ಟ್ರಾನ್ಸಿಷನ್ ಶೇಡ್ ಆಗಿ. ಸೊ ನೆಕ್ಸ್ಟ್ ನಾನು ಆಲ್ ಓವರ್ ದ ಲಿಡ್ಡು ಈ ಒಂದು ಪಿಂಕ್ ಮ್ಯಾಟ್ ಕಲರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಐ ಶ್ಯಾಡೋ ಅಪ್ಲೈ ಮಾಡುವಾಗ ಮೇನ್ ಟ್ರಿಕ್ ಏನಪ್ಪ ಅಂತಂದರೆ ನೀವು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಸೊ ಬ್ಲೆಂಡ್ ಮಾಡಿದಷ್ಟು ಐ ಮೇಕಪ್ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಪಿಂಕ್ ಶಿಮ್ಮರಿ ಐ ಶ್ಯಾಡೋನ ಸೊ ಮಿಡಲ್ ಆಫ್ ದ ಲಿಡ್ನ ನಾನು ಫಿಂಗರ್ನ ಯೂಸ್ ಮಾಡ್ಕೊಂಡೇ ಅಪ್ಲೈ ಮಾಡ್ಕೋತೀನಿ. ಸೊ ಈ ಶಿಮ್ಮರಿ ಶ್ಯಾಡೋನ ಅಪ್ಲೈ ಮಾಡ್ಕೊಂಡಾದಮೇಲೆ ಸೊ ಬ್ರಷ್ನ ಯೂಸ್ ಮಾಡಿಕೊಂಡು ಈವನ್ಲಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಸೊ ದಟ್ ಚೆನ್ನಾಗಿ ಕಾಣುತ್ತೆ. ನಿಮಗೆ ಹಾರ್ಶ್ ಲೈನ್ ಯಾವುದು ಕಾಣಬಾರ್ದು, ಆ ಥರ ಬ್ಲೆಂಡ್ ಮಾಡಬೇಕು. ಸೊ ಸೇಮ್ ಮ್ಯಾಟ್ ಪಿಂಕ್ ಕಲರ್ನ ಯೂಸ್ ಮಾಡಿಕೊಂಡು ನಾನು ಲೋಯರ್ ಲಿಡ್ಗೂ ಕೂಡ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ವಿ ಆರ್ ಡನ್ ವಿತ್ ಐ ಮೇಕಪ್. ನೆಕ್ಸ್ಟು ಐಲೈನರ್ನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಐಲೈನರ್ ಆಗಿ ನಾನು NYB ಅವ್ರದ್ದು ಲಿಕ್ವಿಡ್ ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಇದು. ಸೊ ನೀವು ಶಾರ್ಪಾಗಿ ವಿಂಗ್ ಲೈನರ್ನ ಡ್ರಾ ಮಾಡ್ಬೋದು. ಸೊ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಈವನ್ ಬಿಗಿನರ್ಸು ಅಷ್ಟೇ ಇದನ್ನು ಆರಾಮ್ಸೆ ಟ್ರೈ ಮಾಡ್ಬೋದು. ಸೊ ಯಾವತ್ತೂ ಅಷ್ಟೇ ಐಲೈನರ್ನ ಅಪ್ಲೈ ಮಾಡ್ಕೋವಾಗ ಸೊ ಮಿಡಲಿಂದ ಸ್ಟಾರ್ಟ್ ಮಾಡಿ. ಸೊ ಸೊ ಇಲ್ಲಿ ನಾನು ಮೆಬಿಲಿನ್ ಅವ್ರದ್ದು ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಈ ಮಸ್ಕರ. ವಾಟರ್ ಪ್ರೂಫ್ ಇದು. ಸೊ ನಿಮ್ಮ ಲ್ಯಾಶಸ್ನ ಲೆಂತನ್ ಮಾಡುತ್ತೆ ಆ್ಯಂಡ್ ವಾಲ್ಯೂಮ್ ಕೂಡ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಸೊ ಗೈಸ್ ನೆಕ್ಸ್ಟು ನಾನು ಕಾಂಟೋರ್ ಮಾಡ್ಕೊಳ್ಳಿಕ್ಕೆ ಈ ಮೆಬಿಲಿನ್ ಅವ್ರದ್ದು ವಿ ಫೇಸ್ ಡ್ಯೂ ಸ್ಟಿಕ್ ಅಂಥೇಳಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಆ್ಯಕ್ಚುಲಿ 2 in 1. ಇದರಲ್ಲಿ ಹೈಲೈಟರ್ ಕೂಡ ಬರುತ್ತೆ ಆ್ಯಂಡ್ ಕಾಂಟೋರ್ ಸ್ಟಿಕ್ ಕೂಡ ಇದೆ. ಸೊ ನನಗೆ ಇದು ಓಕೆ ಅನ್ನಿಸ್ತು. ಇದ್ರ ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಲಿ 500 ಸಮಥಿಂಗು. ಸೊ ಆ್ಯಕ್ಚುಲಿ ಪ್ರಾಡಕ್ಟ್ ಇದು ಅವೈಲೇಬಲ್ ಇಲ್ಲ ಇವಾಗ. ನಾನು ತೊಗೊಂಡು ಆಲ್ಮೋಸ್ಟ್ ತುಂಬ ಟೈಮ್ ಆಗಿದೆ ಆಲ್ರೆಡಿ. ನನಗೆ ಓಕೆ ಅಂತ ಅನ್ನಿಸ್ತು. ಸೊ ಕಾಂಟೋರ್ ಬಂದ್ಬಿಟ್ಟು ಕ್ರೀಮಿ ಟೆಕ್ಸ್ಚರಲ್ಲಿದೆ ಇದು. ಸೊ ಬ್ಲೆಂಡ್ ಮಾಡ್ಬೋದು ಆರಾಮಾಗಿ. ಬಟ್ ನನಗೆ ಹೈಲೈಟರ್ ಅಷ್ಟು ಇಷ್ಟ ಆಗಲಿಲ್ಲ ಇದ್ರದ್ದು. ಸೊ ನಿಮಗೆ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ಸೊ ಗೈಸ್ ಇದು ಹೈಲೈಟರು. ನಾನು ಇದನ್ನು ಯೂಸ್ ಮಾಡಲ್ಲ. ಸೊ ಹೈಲೈಟರ್ ಆಗಿ ನಾನು ಲಾ ಕಲರ್ಸ್ ಅವ್ರದ್ದು ಬ್ಲಷ್ ಪ್ಯಾಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಹೈಲೈಟರ್ ಆ್ಯಂಡ್ ಬ್ಲಷ್ ಎರಡಕ್ಕೂ. ಸೊ ಬ್ಲಷ್ ಆಗಿ ಕೂಡ ನಾನು ಸೇಮ್ ಒಂದು ಪಿಂಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ವೆರಿ ಬ್ಯೂಟಿಫುಲ್ ಶೇಡ್ ಅಂತಲೇ ಹೇಳ್ಬೋದು. ಸೊ ಯಾ ಸೊ ನೆಕ್ಸ್ಟ್ ನಾನು ಹೈಲೈಟರ್ ಆಗಿ ಸೇಮ್ ಪ್ಯಾಲೆಟಲ್ಲೇ ಈ ಒಂದು ಹೈಲೈಟಿಂಗ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಮ್ವೇರ್ ಬಿಟ್ವೀನ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಶೇಡಲ್ಲಿ ಬರುತ್ತೆ, ಮಿಡಲಲ್ಲಿ ಇದೆ.
ಸೊ ಬಟ್ ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ತುಂಬ ಗ್ಲಿಟ್ರಿ ಪಾರ್ಟಿಕಲ್ಸ್ ಇಲ್ಲ, ವೆರಿ ಸಬಲ್ ಆಗಿದೆ ಇದು ಹೈಲೈಟರು. ಸೊ ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಲುಕ್ ಸಿಗುತ್ತೆ ನಿಮಗೆ. ಸೊ ಗೈಸ್, ಲಿಪ್ಸ್ಗೆ ನಾನು ಕಲರ್ ಬಾರ್ದವ್ರದ್ದು ಲಿಪ್ ಕ್ರಯನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಶೇಡ್ನ ನಾನು ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ಹೋಗಿ ಚೆಕ್ಔಟ್ ಮಾಡಿ. ಸೊ ಗೈಸ್, ಇದ್ರ ಶೇಡ್ ಬಂದ್ಬಿಟ್ಟು ಡಾರ್ಕ್ ಬ್ರೌನು ವಿತ್ ರೆಡ್ ಅಂಡರ್ ಟೋನ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ಫೇಸ್ ಸ್ಕಿನ್ನವ್ರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಗೈಸ್, ನೆಕ್ಸ್ಟ್ ನಾನು ಮೇಕಪ್ನ ಸೆಟ್ ಮಾಡಲಿಕ್ಕೆ ಸ್ವಿಸ್ ಬ್ಯೂಟಿ ಅವ್ರದ್ದು ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದರ ಫ್ರ್ಯಾಗ್ರೆನ್ಸ್ ಸೆನ್ಸು ನನಗೆ ತುಂಬಾ ಇಷ್ಟ, ವೆರಿ ಮೈಲ್ಡ್ ಫ್ರ್ಯಾಗ್ರೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಇಟ್ಸ್ ಬ್ಯೂಟಿಫುಲ್ ಫಿಕ್ಸರ್ ಆ್ಯಂಡ್ ವೆರಿ ಅಫೋರ್ಡಬಲ್ ಕೂಡ ಹೌದು ಇದು. ಸೊ ಗೈಸ್, ಒಂದು ಬ್ಯೂಟಿ ಬ್ಲೆಂಡನ್ನು ಯೂಸ್ ಮಾಡಿಕೊಂಡು ಈ ಒಂದು ಫಿಕ್ಸರನ್ನು ನಾನು ಸ್ಕಿನ್ಗೆ ಚೆನ್ನಾಗಿ ಪುಷ್ ಮಾಡ್ತೀನಿ, ಸೊ ದಟ್ ಮೇಕಪ್ನ ಇದು ಲಾಂಗ್ ಲಾಸ್ಟಿಂಗ್ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗೈಸ್, ಇದು ಫೈನಲ್ ಲುಕ್ಕು. ಹೋಪ್ ಈ ಲುಕ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಸೊ ವೆರಿ ಸಿಂಪಲ್ ಅಲ್ವಾ? ಸೊ ನೀವು ಟ್ರೈ ಮಾಡಿ ನೋಡಿ. ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ತುಂಬ ಸಿಂಪಲ್ ಮೇಕಪ್ಪು, ಮದುವೆಗಳಿಗೆಲ್ಲ ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಗೈಸ್, ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.